ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೀಕೆಂಡ್ ಬಂತು ಅಂತಂದರೆ ಕಲರ್ಸ್ ಕನ್ನಡದಲ್ಲಿ ಬರುವ ಬಿಗ್ ಬಾಸ್ ಶೋಗೆ ತುಂಬ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಸರ್ ಬರ್ತಾರೆ ವೀಕೆಂಡಲ್ಲಿ, ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊತಾರೆ, ಜೊತೆಲಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಅಂತ ಹೇಳಿ. ಅದೇ ಥರ ಈ ವಾರದ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದರ ಒಂದು ರಿವ್ಯೂನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಕೆಲವೊಮ್ಮೆ ಮಾತುಗಳು ಹಾದಿ ತಪ್ಪಿದಾಗ ಬಿಗ್ ಬಾಸಲ್ಲಿ ಅದನ್ನು ತಿದ್ದಕ್ಕೆ ಅಂತಲೇ ನಮ್ಮ ಕಿಚ್ಚ ಸುದೀಪ್ ಸರ್ ವೀಕೆಂಡಲ್ಲಿ ಬರೋದು ಅಂತಲೇ ಹೇಳ್ಬೋದು. ಈ ಸಲನೂ ಅಷ್ಟೇ, ಕೆಲವೊಂದು ಹಾದಿ ತಪ್ಪಿದ ಮಾತುಗಳಿಗೆ, ಎಲ್ಲೇ ಮೀರಿದ ನಡವಳಿಕೆಗೆ ಕಿಚ್ಚ ಸರ್ ಅವರು ಸಖತ್ ಕ್ಲಾಸ್ನ ತಗೊತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಕಿಚ್ಚ ಸುದೀಪ್ ದೊಡ್ಡ ಮನೆಯ ಎಲ್ಲರನ್ನೂ ಗಮನಿಸ್ತಲೇ ಇರ್ತಾರೆ. ಎಲ್ಲ ತಯಾರಿ ಮೂಲಕವೇ ಬಿಗ್ ಬಾಸ್ ವೇದಿಕೆಗೆ ಬರ್ತಾರೆ. ಆ ರೀತಿಯ ಕಿಚ್ಚ ಸುದೀಪ್ ಈ ವಾರ ಪಂಚಾಯಿತಿಯಲ್ಲಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ಳುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ಕೆಲವರು ಚೆನ್ನಾಗಿಯೇ ಹಾಡಿದ್ದಾರೆ, ಆದರೆ ಕೊನೆಯಲ್ಲಿ ನಡವಳಿಕೆ ಎಲ್ಲೆ ಮೀರಿದೆ. ಇನ್ನು ಕೆಲವರದ್ದು ಮಾತುಗಳು ದಾರಿ ತಪ್ಪಿವೆ, ಹಾಗಂತ ಸ್ವತಃ ಸುದೀಪ್ ಹೇಳಿದ್ದಾರೆ. ಈ ಮೂಲಕ ಈ ವಾರದ ಪಂಚಾಯಿತಿಯಲ್ಲಿ ಸಾಕಷ್ಟು ವಿಷಯ ಇದೆ ಎನ್ನುವುದನ್ನು ಹೇಳಿಕೊಂಡಿದ್ದಾರೆ. ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ. ಕಿಚ್ಚ ಸುದೀಪ್ ಖಡಕ್ ಪಂಚಾಯಿತಿ. ಹೌದು, ಕಿಚ್ಚ ಸುದೀಪ್ ಪಂಚಾಯಿತಿ ಖಡಕ್ ಆಗುವಂತೆ ಇದೆ. ಪ್ರೋಮೋ ನೋಡಿದರೆ ಹಾಗೆ ಅನಿಸ್ತಿದೆ. ಮನೆಯಲ್ಲಿ ಚೆನ್ನಾಗಿ ಹಾಡ್ತಾ ಇದ್ದವರು ದಾರಿ ತಪ್ಪಿ ಮಾತಾಡ್ತಿದ್ದಾರೆ. ನಡವಳಿಕೆಯಲ್ಲೂ ಕೆಲವರದ್ದು ಕೂಡ ಹಾದಿ ತಪ್ಪಿದೆ. ಈ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ಳುವಂತೆ ಇದೆ. ಆದರೆ ಸುದೀಪ್ ಇನ್ನೂ ಒಂದು ವಿಚಾರವನ್ನು ಗಮನಿಸಿದ್ದಾರೆ. ಅದು ಧನುಷ್ ಕ್ಯಾಪ್ಟನ್ಸಿ ವಿಚಾರವೇ ಆಗಿದೆ. ಗೆದ್ದರೂ ಕೂಡ ಸಂಭ್ರಮಿಸದ ಕ್ಷಣ. ಹೌದು, ಧನೀಶ್ ಗೌಡ ಅವರು ದೊಡ್ಡ ಮನೆಯ ಕಡೆಯ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಅವರಿಗೆ ಆ ಗೆಲುವನ್ನು ಸಂಭ್ರಮಿಸುವ ಖುಷಿನೇ ಇಲ್ಲ. ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತಲೇ ಮನೆಯ ಕೆಲವು ಸದಸ್ಯರು ಚುಚ್ಚಿ ಮಾತನಾಡಿರೋದು ಕೂಡ ಇದೆ. ಇದರಿಂದ ಕ್ಯಾಪ್ಟನ್ ಧನುಷ್ ಗೌಡ ಸೈಲೆಂಟ್ ಆಗಿದ್ದಾರೆ. ಮುಖದಲ್ಲಿ ನಗು ಇಲ್ಲವೇ ಇಲ್ಲ. ಮನೆಯ ಕೊನೆಯ ಕ್ಯಾಪ್ಟನ್ ಅನ್ನುವ ಖುಷಿ ಎಲ್ಲೂ ಕಾಣಿಸ್ತಲೇ ಇಲ್ಲ ಅಂತಲೇ ಹೇಳ್ಬೋದು. ಈ ವಿಚಾರವನ್ನ ಸುದೀಪ್ ಗಮನಿಸಿದ್ದಾರೆ, ಹೈಲೈಟ್ ಮಾಡಿಯೇ ಹೇಳಿದ್ದಾರೆ. ಎಲ್ಲೇ ಮೀರಿದವರು ಕೂಡ ಯಾರು? ದೊಡ್ಡ ಮನೆಯಲ್ಲಿ ಸದ್ಯ ಇಬ್ಬರ ಸದ್ದು ಜಾಸ್ತಿ ಆಗಿದೆ. ಅದು ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರದ್ದೇ ಆಗಿದೆ. ಇವರು ಚೆನ್ನಾಗಿಯೇ ಹಾಡಿದ್ದಾರೆ, ಆದರೆ ಹೋಗ್ತಾ ದಾರಿ ತಪ್ಪಿದಂತೆಯೇ ಇದೆ. ಮಾತುಗಳು ಎಲ್ಲೇ ಮೀರಿ ಹೋಗಿದೆ. ಅವನು ಇವನು ನೀನು ಅನ್ನೋ ಮಾತುಗಳು ಬಂದಿವೆ. ಹಾಗಾಗಿಯೇ ಸುದೀಪ್ ಈ ಮಾತನ್ನ ವೇದಿಕೆ ಮೇಲೆ ಹೇಳಿದ್ದಾರೆ, ಹೈಲೈಟ್ ಮಾಡಿಯೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು 2ನೇ ವಾರ ನೋಡಿದರೆ ಬಿಗ್ ಬಾಸ್ ಮುಗಿತಾ ಬಂತು. ಈಗಾಗಲೇ 96 ದಿನಗಳು ಆಗಿವೆ. ಇನ್ನು 2 ವಾರ ಆದರೆ ಮುಗಿದೇ ಹೋಯಿತು. ವಿನ್ನರ್ ಯಾರು ಎನ್ನುವುದು ಗೊತ್ತಾಗುತ್ತದೆ, ರನ್ನರ್ ಯಾರು ಅನ್ನೋದು ಕೂಡ ತಿಳಿಯುತ್ತೆ. ಹಾಗೆ ಈಗಲೇ ಒಂದು ಕುತೂಹಲ ಶುರುವಾಗಿದೆ. ಯಾರು ಫೈನಲ್ಗೆ ಹೋಗ್ತಾರೆ, ಯಾರೆಲ್ಲ ಈ 2 ವಾರದಲ್ಲಿ ಮನೆಗೆ ಹೋಗ್ತಾರೆ ಅನ್ನುವ ಪ್ರಶ್ನೆಯೂ ಕೂಡ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೋಡಬೇಕು ಇನ್ನು ಯಾರು ಹೆಂಗೆ ಆಟ ಆಡ್ತಾರೆ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಯಾರ್ಯಾರಿಗೆ ಹೇಗೆಲ್ಲ ಕ್ಲಾಸ್ ತಗೊಂಡು ಈ ಒಂದು ವೀಕೆಂಡನ್ನು ಎಂಡ್ ಮಾಡ್ತಾರೆ ಅಂತಲೇ ಕಾದು ಕುಳಿತು ನೋಡಬೇಕಾಗಿದೆ. ಹಾಗೆ ಸುಮಾರಷ್ಟು ಜನರ ಒಪಿನಿಯನ್ ಏನಾಗಿರಬಹುದು ಅಂತ ನನ್ನ ಒಂದು ಅನಿಸಿಕೆ ಅಂದರೆ, ಯಾಕಂದರೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ತುಂಬ ಜನ ಫ್ಯಾನ್ ಬೇಸ್ನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅಶ್ವಿನಿ ಅವರು ಕೂಡ, ಇವರಿಬ್ಬರ ಚಟಾಚಟಿ ಕೂಡ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇತ್ತು. ಜೊತೆಯಲ್ಲಿ ಈ ವಾರ ಆದಂತಹ ಮಾತುಗಳು, ಹಾಗೆ ಎಲ್ಲೋ ಒಂದು ಕಡೆ ಗಿಲ್ಲಿ ನಟ ಅವರು ಈ ವಾರ ಸ್ವಲ್ಪ ತಾರತಮ್ಯ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಸುದೀಪ್ ಸರ್ ಪಂಚಾಯಿತಿಯಲ್ಲಿ ಏನೆಲ್ಲ ಮಾತಾಡ್ತಾರೆ ನಾನು ಕೂಡ ಕಾಯ್ದು ನೋಡ್ತಾ ಇದ್ದೀನಿ. ಸೊ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಂಟ್ ನೇಮನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.